ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ಸೊ ಕಳೆದ 7 ದಿನಗಳಿಂದ ನಾನು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರಲಿಲ್ಲ, ಸಾರಿ. ಸೊ ಇವತ್ತಿಂದ ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋಲ್ಲಿ ಈ ಥರ ಓಪನ್ ಪೋರ್ಸ್ ಹಾಗೂ ಲಾರ್ಜ್ ಪೋರ್ಸ್ನ ಯಾವ ರೀತಿ ನೀವು ಮನೇಲಿ ಸಿಗುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಕಡಿಮೆ ಮಾಡ್ಕೋಬೋದು ಹಾಗೂ ಓಪನ್ ಪೋರ್ಸ್ ಯಾಕಾಗುತ್ತೆ ಹಾಗೂ ಯಾವ್ಯಾವ ಥರ ಆಗುತ್ತೆ ಅಂತ ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಡೈಲಿ ಬರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಓಪನ್ ಪೋರ್ಸ್ ಹಾಗೂ ಲಾರ್ಜ್ ಪೋರ್ಸ್ ಯಾಕಾಗುತ್ತೆ ಅಂತ ತಿಳ್ಕೊಣ. ಸೊ ಮೊದಲನೇದಾಗಿ ಏಜಿಂಗಿಂದ ಕೂಡ ಓಪನ್ ಪೋರ್ಸ್ ಹಾಗೂ ಲಾರ್ಜ್ ಪೋರ್ಸ್ ಪ್ರಾಬ್ಲಮ್ ಬಂದೇ ಬರುತ್ತೆ ಫ್ರೆಂಡ್ಸ್. ಹಾಗೂ ಎಲ್ಲರಿಗೂ ಓಪನ್ ಪೋರ್ಸ್ ಇದ್ದೇ ಇರುತ್ತೆ. ಸೊ ಅದು ಯಾಕಾಗುತ್ತೆ ಅಂತ ತಿಳ್ಕೊಣ. ಸೊ ಮೊದಲನೇದಾಗಿ ಏಜಿಂಗಿಂದ ಆಗುತ್ತೆ. ಸೊ ಓಪನ್ ಪೋರ್ಸ್ ನಿಮ್ಮ ಮುಖದ ಮೇಲಿರೋ ಚಿಕ್ಕ ಚಿಕ್ಕ ರಂಧ್ರಗಳು, ಸೊ ವಯಸ್ಸಾದಂತೆ ಅದರ ಸೈಜ್ ಏನಿರುತ್ತೆ ಸೊ ಅದು ದೊಡ್ಡದಾಗುತ್ತಾ ಹೋಗುತ್ತೆ. ಸೊ ಅದರಿಂದ ಕೂಡ ಓಪನ್ ಪೋರ್ಸ್ನ ಪ್ರಾಬ್ಲಮ್ ಬಂದೇ ಬರುತ್ತೆ ಫ್ರೆಂಡ್ಸ್. ಸೊ ಎರಡನೇದಾಗಿ 30 ಹಾಗೂ 35 ಏಜ್ನವ್ರಿಗೆ ಜಾಸ್ತಿ ಇರುತ್ತೆ ಇದು ಓಪನ್ ಪೋರ್ಸ್ ಹಾಗೂ ಲಾರ್ಜ್ ಪೋರ್ಸ್. ಸೊ ಯಾಕಪ್ಪ ಅಂದರೆ ಅವರ ಸ್ಕಿನ್ ಕೇರ್ ರುಟೀನ್ನ ಅವರು ಫಾಲೋ ಮಾಡಲ್ಲ. ಸೊ ಅದಕ್ಕೋಸ್ಕರ ಕೂಡ ಅವರಿಗೆ ಈ ಪ್ರಾಬ್ಲಮ್ ಬಂದೇ ಬರುತ್ತೆ ಫ್ರೆಂಡ್ಸ್. ಸೊ ಇವಾಗ ಮೂರನೇದಾಗಿ ಆಯಿಲಿ ಸ್ಕಿನ್ ಅವ್ರಿಗೆ ಇದು ತುಂಬಾ ಪ್ರಾಬ್ಲಮ್ ಇರುತ್ತೆ. ಸೊ ಯಾಕಂದರೆ ಅವ್ರ ಮುಖ ಮೊದಲೇ ಆಯಿಲಿ ಇರುತ್ತೆ, ಪೋರ್ಸ್ನಲ್ಲಿ ಎಕ್ಸಸ್ ಆಯಿಲ್ ಎಲ್ಲ ಹೋಗಿ ಸೊ ಅದು ಬ್ಲಾಕ್ ಆಗಿ ಪಿಂಪಲ್ಸ್ ಆಗುತ್ತೆ ಹಾಗೂ ಅವರ ಪೋರ್ಸ್ ಕೂಡ ಲಾರ್ಜ್ ಸೈಜಲ್ಲಿ ಆಗುತ್ತೆ. ಸೊ ಅವರ ಪೋರ್ಸ್ನ ಸೈಜ್ ದೊಡ್ಡದಾಗುತ್ತಾ ಹೋಗುತ್ತೆ, ಅದರಲ್ಲಿ ಎಕ್ಸಸ್ ಆಯಿಲ್ ಸೊ ಅದು ಹಿಡ್ಕೋದ್ರಿಂದ. ಸೊ ಆವಾಗ ಕೂಡ ಆಯಿಲಿ ಸ್ಕಿನ್ ಅವ್ರಿಗೆ ಈ ಓಪನ್ ಪೋರ್ಸ್ನ ಪ್ರಾಬ್ಲಮ್ ಭಾಳನೇ ಇರುತ್ತೆ ಫ್ರೆಂಡ್ಸ್. ಸೊ ನಾಲ್ಕನೇದಾಗಿ ಸನ್ಗೆ ಎಕ್ಸ್ಪೋಸ್ ಆದಾಗ ಕೂಡ ಈ ಪ್ರಾಬ್ಲಮ್ ಬಂದೇ ಬರುತ್ತೆ. ಇವಾಗ ಓಪನ್ ಪೋರ್ಸ್ಗೆ ನೀವು ಮನೇಲಿ ಸಿಗುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ನೀವು ನ್ಯಾಚುರಲ್ ಆಗಿ ಓಪನ್ ಪೋರ್ಸ್ ಹಾಗೂ ಲಾರ್ಜ್ ಪೋರ್ಸ್ನ ಕಡಿಮೆ ಮಾಡ್ಕೋಬಹುದಂತ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನಿಲ್ಲಿ ನಿಮಗೆ 3 ಸ್ಟೆಪ್ಸ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದು ಬಂದು ಐಸ್ ಕ್ಯೂಬ್. ಸೊ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ಫಾಲೋ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಡಿಫ್ರೆಂಟಾಗಿ 3 ಮೆಥಡ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾವ ರೀತಿ ಅದನ್ನು ರೆಡಿ ಮಾಡೋದಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಇವಾಗ ಫಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ ರೆಮಿಡಿನ ರೆಡಿ ಮಾಡೋದಂತ ನೋಡೋಣ. ಸೊ ಅದಕ್ಕಾಗಿ ಇಲ್ಲಿ 2 ಟೇಬಲ್ ಸ್ಪೂನ್ 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳಿ ಫ್ರೆಂಡ್ಸ್. ಹಾಗೂ ಒಂದು ಅರ್ಧ ಗ್ಲಾಸ್ ನೀರನ್ನು ತಗೊಳ್ಳಿ. ಸೊ ಆ ಅಕ್ಕಿ ಹಿಟ್ಟಲ್ಲಿ ನೀರು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಸೊ 2 ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ. ಸೊ ಈ ಮಿಕ್ಸ್ ಮಾಡಿರೋಂಥ ನೀರನ್ನು ಸೊ ಈ ಥರ ಒಂದು ಕಂಟೈನರ್ನಲ್ಲಿ ಈ ಥರ ಹಾಕ್ಕೊಳ್ಳಿ. ಸೊ ಅಕ್ಕಿ ಹಿಟ್ಟಿಂದ ಕೂಡ ಫ್ರೆಂಡ್ಸ್ ಓಪನ್ ಪೋರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೂ ಏಜಿಂಗ್ ಪ್ರಾಬ್ಲಮ್ನ ಕೂಡ ಇದು ಕಡಿಮೆ ಮಾಡುತ್ತೆ, ರಿಂಕಲ್ಸ್ನ ರಿಡ್ಯೂಸ್ ಮಾಡುತ್ತೆ ಅಕ್ಕಿ ಹಿಟ್ಟು. ಹಾಗೂ ಅಕ್ಕಿ ಹಿಟ್ಟಿಂದ ಕೂಡ ನಿಮ್ಮ ಮುಖದ ಮೇಲಿರೋ ಕಪ್ಪು ಕಲೆಗಳನ್ನು ಕೂಡ ಇದು ರಿಡ್ಯೂಸ್ ಮಾಡುತ್ತೆ. ಈ ಥರ ನೀವು ಒಂದು ಐಸ್ ಕಂಟೈನರ್ನಲ್ಲಿ ಹಾಕ್ಕೊಂಡು ಸೊ ಇದನ್ನು ನೀವು ಫ್ರೀಜಲ್ಲಿ ಇಡಿ 1 ಅವರ್. ಸೊ ಇದು ಎಲ್ಲ ಐಸ್ ಕ್ಯೂಬ್ ರೆಡಿ ಆದಮೇಲೆ ಇದನ್ನು ನೀವು ಅಪ್ಲೈ ಮಾಡ್ಕೋಬೇಕು. ಸೊ ಆಲ್ರೆಡಿ ನಾನು ಇಲ್ಲಿ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಈ ಥರ ಕೂಡ ನೀವು ರೆಡಿ ಮಾಡ್ಕೋಬೋದು. ಐಸ್ ಕ್ಯೂಬಿಂದನೇ ನೀವು ಮಸಾಜ್ ಮಾಡ್ಕೋಬೇಕು ನಿಮ್ಮ ಮುಖ ಫುಲ್ ಎಲ್ಲ ಈ ಥರ ಮಸಾಜ್ ಮಾಡಿ ಒಂದು 5 ನಿಮಿಷ. ಸೊ ಅಕ್ಕಿ ಹಿಟ್ಟೆಲ್ಲ ನಿಮ್ಮ ಮುಖಕ್ಕೆ ಅಪ್ಲೈ ಆಗುತ್ತೆ. ಸೊ ಐಸ್ ಎಲ್ಲ ಕರಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಆ ಫುಲ್ ಐಸ್ ಎಲ್ಲ ಕರಗೋ ಮಟ್ಟ ನೀವು ಮಸಾಜ್ ಮಾಡ್ಕೋಬೇಕು ನಿಮ್ಮ ಮುಖದ ಮೇಲೆ. ಒಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಮುಖನ ನಾರ್ಮಲ್ ವಾಟರಿಂದ ನೀವು ವಾಶ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿದ್ರಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ ನೀವು ಅಕ್ಕಿ ಹಿಟ್ಟು ಹಾಗೂ ಐಸ್ ಕ್ಯೂಬ್ನ ಕನ್ವರ್ಟ್ ಮಾಡಿ ನಿಮ್ಮ ಓಪನ್ ಪೋರ್ಸ್ನ ನೀವು ಕಡಿಮೆ ಮಾಡ್ಕೋಬೇಕಂತ. ಸೊ ಇವಾಗ ಸೆಕೆಂಡಾಗಿ ಫ್ರೆಂಡ್ಸ್ ಸೊ ಯಾವ ರೀತಿ ಈ ರೆಮಿಡಿನ ರೆಡಿ ಮಾಡೋದು ಹಾಗೂ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇವಾಗ ಬಂದು ಸೆಕೆಂಡ್ ಸ್ಟೆಪ್, ನಾವು ಓಪನ್ ಪೋರ್ಸ್ಗೆ ಹಾಗೂ ಲಾರ್ಜ್ ಪೋರ್ಸ್ಗೆ ಒಂದು ಟೋನರ್ ರೆಡಿ ಮಾಡಿ ಅಪ್ಲೈ ಮಾಡ್ಕೋಬೇಕು. ಸೊ ಟೋನರ್ ಯಾವ ರೀತಿ ರೆಡಿ ಮಾಡೋದಂತ ನೋಡೋಣ. ಸೊ ಅದಕ್ಕೆ ಒಂದು ಕ್ಲೀನ್ ಬೌಲ್ ತೊಗೊಳ್ಳಿ, ಹಾಫ್ ಟೊಮೆಟೊ ತೊಗೊಳ್ಳಿ ಹಾಗೂ ಅದ್ರ ಜ್ಯೂಸನ್ನ ಈ ಥರ ಒಂದು ಬೌಲಲ್ಲಿ ರಿಮೂವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತೊಗೊಳ್ಳಿ ಈ ಥರ. ಸೊ ಅದ್ರ ಬೀಜ ಕೂಡ ಬಂದುಬಿಡುತ್ತೆ. ಸೊ ಪ್ರಾಬ್ಲಮ್ ಏನೂ ಇಲ್ಲ. ಸೊ ಅದೇ ಥರ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಅದಾದಮೇಲೆ ಹಾಫ್ ಲೆಮನ್ ತೊಗೊಳ್ಳಿ.
ಸೊ ಲೆಮನ್ನಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ, ವಿಟಮಿನ್ ಸಿ ಇರುತ್ತೆ, ಹಾಗೂ ಟೊಮ್ಯಾಟೊ ಅಲ್ಲಿ ಏಜಿಂಗ್ ಪ್ರಾಪರ್ಟೀಸ್ ಇರುತ್ತೆ ಫ್ರೆಂಡ್ಸ್. ಸೊ ಇದು ನಿಮ್ಮ ಓಪನ್ ಪೋರ್ಸ್ಗೆ ಹಾಗೂ ಲಾರ್ಜ್ ಪೋರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ, ಒಂದು ಟೋನರ್ ಥರ. ಸೊ ಒಂದು ಹಾಫ್ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ. ಸೊ ಎರಡು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇವಾಗ ಈ ಥರ ಕಾಟನ್ ಪ್ಯಾಡ್ ಇದ್ದರೆ ನೀವು ತೊಗೋಬೇಕು. ನಿಮ್ಮ ಹತ್ರ ಇಲ್ಲ ಆದರೆ ನೀವು ಕಾಟನ್ ಬಾಲ್ ತೊಗೋಬೋದು, ಅಥವಾ ನಿಮ್ಮ ಮನೆಯಲ್ಲಿ ಕಾಟನ್ ಅಂತೂ ಇದ್ದೇ ಇರುತ್ತೆ ಫ್ರೆಂಡ್ಸ್. ಸೊ ಅದರಿಂದ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಈ ಕಾಟನ್ ಪ್ಯಾಡನ್ನು ಈ ಮಿಕ್ಸರಲ್ಲಿ ಈ ಥರ ಡಿಪ್ ಮಾಡ್ಕೊಳ್ಳಿ. ಸೊ ಈ ಡಿಪ್ ಮಾಡಿರುವಂಥ ಕಾಟನ್ ಪ್ಯಾಡಿಂದ ನಿಮ್ಮ ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳಿ, ಅಂದರೆ ಅಪ್ಲೈ ಮಾಡ್ತಾ ಮಾಡ್ತಾ ಮಸಾಜ್ ಮಾಡ್ಕೊಳ್ಳಿ. 5 ನಿಮಿಷ ನಿಮ್ಮ ಮುಖ ಫುಲ್ಲೆಲ್ಲ ಮಸಾಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ನೀವು ಯಾವಾಗೂ ಮಸಾಜ್ ಮಾಡ್ಕೋಬೇಕು. ಸೊ ಅದರಿಂದ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ಕೂಡ ನಿಮ್ಮ ಮುಖದ ಮೇಲೆ ಗ್ಲೋ ಬರುತ್ತೆ, ಹಾಗೂ ಪೋರ್ಸ್ ಎಲ್ಲ ಕಡಿಮೆ ಆಗುತ್ತೆ. ಮಸಾಜ್ ಮಾಡ್ಕೊಳ್ಳಿ 5 ನಿಮಿಷ ಈ ಥರ. ಮಸಾಜ್ ಆದಮೇಲೆ ನಿಮ್ಮ ಮುಖನ ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಸೆಕೆಂಡ್ ಮೆಥಡಿಂದ ಖಂಡಿತ ನ್ಯಾಚುರಲ್ ಆಗಿ ಈ ಟೋನರಿಂದ ನಿಮ್ಮ ಓಪನ್ ಪೋರ್ಸ್ ಹಾಗೂ ಲಾರ್ಜ್ ಪೋರ್ಸ್ನ ಸಮಸ್ಯೆ ಪರಿಹಾರ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಸೆಕೆಂಡ್ ಸ್ಟೆಪ್ ಆಯಿತು. ಥರ್ಡ್ ಸ್ಟೆಪ್ ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಆಗಿದೆ, ಬಟ್ ಎಫೆಕ್ಟ್ ಮಾತ್ರ 100% ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಸೊ ಇವಾಗ ಥರ್ಡ್ ಸ್ಟೆಪ್ಪಲ್ಲಿ ಈ ರೆಮಿಡಿನ ಯಾವ ರೀತಿ ರೆಡಿ ಮಾಡೋದು ಹಾಗೂ ಯಾವ ರೀತಿ ಅಪ್ಲೈ ಮಾಡೋದಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಇವಾಗ ಥರ್ಡ್ ಸ್ಟೆಪ್ಪಲ್ಲಿ ತುಂಬಾ ಈಸಿ ಬಟ್ 100% ಇದು ಎಫೆಕ್ಟಿವ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಓಪನ್ ಪೋರ್ಸ್ಗಾಗಲಿ ಹಾಗೂ ಪಿಂಪಲ್ ಪ್ರಾಬ್ಲಮ್ ಇದ್ದರೆ ಹಾಗೂ ಕಪ್ಪು ಕಲೆ ಇದ್ದರೂ ಕೂಡ ಇದರಿಂದ ಪರಿಹಾರ ಆಗುತ್ತೆ. ಸೊ ನಾನಿಲ್ಲಿ ಒಂದು ಬೌಲಲ್ಲಿ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ರೋಸ್ ವಾಟರ್ ತಗೊಳ್ಳಿ. ಸೊ ಅದಕ್ಕೆ 1 ಟೇಬಲ್ ಸ್ಪೂನ್ ಮುಲ್ತಾನಿ ಮಿಟ್ಟೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಎರಡು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಥಿಕ್ ಪೇಸ್ಟ್ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ. ಸೊ ಈ ಥರ ಗಟ್ಟಿ ಆದರೆ ನೀವು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೂ ನಿಮ್ಮ ಹತ್ರ ರೋಸ್ ವಾಟರ್ ಇಲ್ಲ ಅಂದರೆ ಫ್ರೆಂಡ್ಸ್ ನೀರು ಹಾಕ್ಕೊಳ್ಳಿ. ಸೊ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಸೊ ಫ್ರೆಂಡ್ಸ್, ಈ ಥರ ರೆಡಿ ಮಾಡ್ಕೊಳ್ಳಿ. ಒಂದು ಥಿಕ್ ಪೇಸ್ಟ್ ರೆಡಿ ಆಗಬೇಕು ಈ ಥರ. ಸೊ ಇದನ್ನು ನೀವು ಬ್ರಷಿಂದ ಅಥವಾ ನಿಮ್ಮ ಹ್ಯಾಂಡ್ಸಿಂದ, ನಿಮ್ಮ ಕೈಯಿಂದ ನಿಮ್ಮ ಮುಖದ ಮೇಲಿರೋ ಓಪನ್ ಪೋರ್ಸ್ ಎಲ್ಲೆಲ್ಲಿರುತ್ತೆ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ನೀವು ನಿಮ್ಮ ಮುಖ ಫುಲ್ಲೆಲ್ಲ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಇದರಿಂದ ನಿಮ್ಮ ಮುಖದ ಮೇಲೆ ಬ್ರೈಟ್ ಬರುತ್ತೆ, ಓಪನ್ ಪೋರ್ಸ್ ಕಡಿಮೆ ಆಗುತ್ತೆ, ಮುಖದ ಮೇಲಿರೋ ಪಿಂಪಲ್ಸ್ ರೆಡ್ಯೂಸ್ ಆಗುತ್ತೆ, ಹಾಗೂ ಕಪ್ಪು ಕಲೆ ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಇದು ತುಂಬಾ ಒಳ್ಳೆಯದು ಎಲ್ಲದಕ್ಕೂ. ಸೊ ಈ ಥರ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಮುಖದ ಮೇಲೆ. ಸೊ ಇದನ್ನು ಡ್ರೈ ಆಗೋದಕ್ಕೆ ಬಿಡಿ. ಡ್ರೈ ಆದಮೇಲೆ ಇದನ್ನು ನಾರ್ಮಲ್ ವಾಟರಿಂದ ನಿಮ್ಮ ಮುಖನ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಮುಲ್ತಾನಿ ಮಿಟ್ಟಿ ಅಂದರೆ ಫುಲ್ಲರ್ಸ್ ಅರ್ತ್ ಅಂತ ಕೂಡ ಕರಿತೀವಿ ಇಂಗ್ಲೀಷ್ನಲ್ಲಿ. ಸೊ ಇದರಿಂದ ಓಪನ್ ಪೋರ್ಸ್ಗೆ ತುಂಬ ಅಂದರೆ ತುಂಬ ನ್ಯಾಚುರಲ್ ಆಗಿ 100% ಇಫೆಕ್ಟಿವ್ ಆಗುತ್ತೆ. ಸೊ ಈ ಥರ ಒಮ್ಮೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ಖಂಡಿತ. ಸೊ ಈ ಥರ ಅಪ್ಲೈ ಮಾಡ್ಕೊಂಡು ವಾಶ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ನೀವು ಥರ್ಡ್ ಸ್ಟೆಪ್ ಈಸಿಯಾಗಿ ನ್ಯಾಚುರಲ್ ಆಗಿ 100% ಇಫೆಕ್ಟಿವ್ ಆಗಿ ಓಪನ್ ಪೋರ್ಸ್ ಹಾಗೂ ಲಾರ್ಜ್ ಪೋರ್ಸ್ನ ಕಡಿಮೆ ಮಾಡ್ಕೋಬೋದು ಅಂತ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಹಾಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ಥರ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜಲ್ಲಿ ಕೂಡ ಫಾಲೋ ಮಾಡಿ. ಅದರ ಲಿಂಕ್ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೂ ಈ ಮಂತಲ್ಲಿ ನಾನು ಮತ್ತೆ ಗಿವ್ ಅವೇ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಡೈಲಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನಾನು ನೋಡ್ತಾ ಇರ್ತೀನಿ ಕಮೆಂಟ್ ಜಾಸ್ತಿ ಯಾರ್ದಿರೋದೆ ಅವರಿಗೆ ಗಿವ್ ಅವೇ ಗಿಫ್ಟ್ಗಳನ್ನು ಕೊಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಹಾಗೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್.